ನಮಸ್ಕಾರ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ತಾಯಿ. ನಾನು ಐಜಿ ಕನ್ನೂರ್ ಅಂತ ಕನ್ನೂರ್ ಕನ್ನಡ ವ್ಲಾಗ್ದಿಂದ ಯೂಟ್ಯೂಬ್ನಿಂದ ಮಾತಾಡ್ತಾ ಇದ್ದೀನಿ. ನಾನು ಇಲ್ಲಿ ಇವತ್ತು ಸ್ವಪ್ನ ಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ವಿಜಯಪುರ ಇಲ್ಲಿ ಬಂದೀನಿ. ಇದು ಯಾವ ಓಣಿ ಅಂದ್ರೆ ಇದು ಆಶ್ರಮ ರೋಡ್ ಅಕ್ಕಿ ಕಾಲನಿ ಒಳಗೆ ಬರುತ್ತಿದ್ದು. ಆಶ್ರಮ ರೋಡ್ ಅಕ್ಕಿ ಕಾಲನಿ ಒಳಗೆ ಈ ಸ್ಕೂಲ್ ಕೇಳಿದ್ರೆ ಯಾರಾದ್ರು ಹೇಳ್ತಾರೆ, ನಾ ಎಲ್ಲ ಫೋನ್ ನಂಬರ್ಸ್ ಹಾಕಿರ್ತೀನಿ ಮೇಡಮ್ದು, ಸರ್ದು, ನೀವು ಕಾಂಟ್ಯಾಕ್ಟು ಮಾಡ್ಬೋದು. ಭಾಳ ಇದು ನನಗೆ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದ್ರು ಇಂಥ ಭವ್ಯ ಒಂದು ವಿದ್ಯಾಸಂಸ್ಥೆ ನಾನು ನೋಡಿತ್ತಿಲ್ಲ. ಅದಕ್ಕೆ ಮೂಲಭೂತ ಕಾರಣ ಹೀರಾಚಂದ್ ಗಾಂಧಿಯವರು. ಇವರು ಇಲ್ಲೆಲ್ಲ ಜೈನ್ ಸಮುದಾಯದವರು ಸೇವಾ ಮಾಡ್ತಾರೆ. ಬರ್ರಿ ಸರ್, ಕಂಟೆಂಟ್ ಚೆನ್ನಾಗಿದೆ ಮಾಡೋಣ ಅಂತ ತಿಳ್ಕೊಂಡು ಕರ್ಕೊಂಡು ಬಂದಾರೆ. ಕೋಟಿ ಧನ್ಯವಾದಗಳು ಅವರಿಗೆ. ದಯಮಾಡಿ ಇದು ನಿಮಗೆ ನೋಡಿರಿ, ಇದನ್ನು ನೋಡಿ ಇದು ನಿಮಗೆ ಸರಿ ಅನ್ಸಿದ್ರೆ ಎಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ತಿಳ್ಕೊಂಡು ಹೇಳಿ ತಮಗೆ ಈಗ ನಾ ಈ ಸ್ಕೂಲ್ದೆಲ್ಲ ಒಳಗಿಂದೆಲ್ಲ ತಮಗೆ ಏನು ತೋರಿಸ್ತೀನಿ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ನಾನು ಬಾಕ್ಸ್ನಾಗ ತಿಳಿಸಿರಿ. ಇಂಥವು ಯಾವುದೇ ಸ್ಕೂಲ್ ಇರಲಿ, ಯಾವುದೇ ಇರಲಿ, ಸಾಧನೆಗಳಿದ್ರೆ ನಮಗೆ ತಿಳಿಸ್ರಿ. ನಾವು ಬಂದು ತಮ್ಮಲ್ಲಿಗೆ ನಾವು ಯೂಟ್ಯೂಬ್ ಮಾಡಿ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳ್ತೀನಿ. ಧನ್ಯವಾದಗಳು, ನಮಸ್ಕಾರ. ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಭಗವತಿ ಸಮೇತ ಶ್ರೀ ಭಗವತೆ ನಮಃ. ಓಂ ಶಾಂತಿ ಶಾಂತಿ. ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಅಂದದ ಚಂದದ ಹಣ್ಣಿನ ಗಣಿಯೇ, ರಾಘವ ಮಧುಸೂದನರವತರಿಸಿ ಭಾರತ ಜನನೀಯ ತನು. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ. ನನ್ನ ಹೆಸರು ರೀ ಲಕ್ಷ್ಮೀ ಅಂಶದ ಕೋಳಿ ರೀ. ನಾವು ಕೋರ್ಸ್ ಮುಗಿಸಿದ್ರಿ ಮೈಸೂರು. ನಿಮ್ಮ ಪ್ರಾಪರ್ ಯಾವ್ದು ಹೇಳ್ರಿ? ನಮ್ಮ ಪ್ರಾಪರ್ ಮುದೋಳ್ರಿ. ಮುದೋಳು. ಹಾಂ ರೀ. ಇಲ್ಲಿ ಎಷ್ಟು ವರ್ಷ ಆಯ್ತು? ಇಲ್ಲಿ ನಾನು ಕಲ್ಸಕ್ಕೆ ಬರಾಕತ್ತಿ 4 ವರ್ಷ ಐತ್ರಿ. 4 ವರ್ಷ ಆಯ್ತು. ಇದು 5ನೇ ವರ್ಷ ಚಾಲ್ತಿ ಆಗೈತ್ರಿ. ಓಕೆ. ನೀವು ಯಾವ ಥರ ಕಲಿಸ್ತೀರಿ? ಯಾವ ಇನ್ಸ್ಟ್ರೂಮೆಂಟ್ ಕೈಯಾಗ ಹಿಡಿದು ಹೇಳ್ರಿ, ಯಾವ ಥರ ಕಲಿಸ್ತೀರಿ ನೀವು? ಈಗ ರೀ ನಾವು ಇವರಿಗೆ ಸ್ಪೀಚ್ ಥೆರಪಿ ಕೊಡ್ತೀವಿ. ಅಂದ್ರೆ ಲಿಪ್ ಮೂಮೆಂಟ್, ಎರಡು ತುಟಿಗಳನ್ನ ನೋಡಿ ಹೇಳ್ತಾರೆ ಅವ್ರು. ಅದ್ ಬಿಟ್ರೆ ರೀ ಈಗ ಫ್ಲಾಶ್ ಕಾರ್ಡ್ಸು, ಚಿತ್ರ, ಈ ಒಂದು ಎಲೆ ಚಿತ್ರ ತೋರಿಸಿ. ಇಲ್ಲ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಅದಾವ್ರಿ, ಅದು ತೋರಿಸ್ರಲ್ಲ. ಈ ತರ ಚಿತ್ರ, ಎಲೆ ಚಿತ್ರ ತೋರಿಸಿ ಅದ್ರ ಹಿಂದ್ಗಡೆ ಅದ್ರ ಹೆಸರು ಬರ್ದಿರ್ತೀವಿ. ಇಲ್ಲಾಂದ್ರೆ ನೈಜವಾಗಿ ಎಲೆನೆ ಹೊರ್ಕೊಂಡು ಬಂದು ಎಲೆ ತೋರಿಸಿ ಅವ್ರಿಗೆ ಪಾಠ ಮಾಡ್ತೀವ್ರಿ. ಈ ತರ ಎಲೆ, ಬಾಲು, ಈ ತರ ಶಬ್ದಗಳನ್ನ ನಾವೇನ್ ಮಾಡ್ತೀವ್ರಿ 50ಕ್ಕೂ ಹೆಚ್ಚು. ಅಂದ್ರೆ ಪ್ರೈಮರಿ 1ನೇತೆ 2ನೇತೆ ಮಕ್ಕಳಿಗೆ ಒಂದು 50 ಕಲಿಸ್ತೀವ್ರಿ. ಎಲೆ, ಬಾಲು, ಕಿಟಕಿ, ಬಾಗಿಲು, ಈ ತರ
ಇವು ಕಾರ್ಡ್ಗಳನ್ನ ಯೂಸ್ ಮಾಡ್ಕೋತೀವಿ. ಇಲ್ಲ ನೈಜವಾಗಿ ಸಿಗ್ತಿದ್ರು ನೈಜವಾಗಿನೇ ಹೂವು ತೊಗೊಂಬರ್ತೀವಿ ರೀ. ಹೂವು ತಂದು ಹೂವನೂ ತೋರಿಸ್ತೀವಿ, ಚಿತ್ರನೂ ತೋರಿಸ್ತೀವಿ. ಈಗ ಕೇಳಿದ್ರೆ ಯಾವುದಾದ್ರೂ ಈಗ ಭೂಮಿಕಾ ಏನಮ್ಮ ಇದು ಏನಿದು ಹೂವು, ಅದು ನಾವು ದಿನಾಲೂ ಪ್ರಾಕ್ಟೀಸ್ ಮಾಡಿಸ್ತೀವಿ. ಈ ಹೂವನೂ ತೋರಿಸ್ತೀವಿ, ಹೂವಿನ ಚಿತ್ರ ಬೋರ್ಡ್ ಮ್ಯಾಗ ತೆಗಿತೀವಿ, ಅದ್ರ ಬಾಜುಕ್ಕೆ ಈ ಥರ ಹೆಸರು ಬರಿತೀವಿ. ಈ ಥರ ಶಬ್ದಗಳನ್ನ ನಾವು 50ಕ್ಕೂ ಹೆಚ್ಚು 1ನೇತೆ 2ನೇತೆ 3ನೇತೆ 5ನೇತೆ ತನಕ ಮಕ್ಳಿಗೆ ಕಲಿಸ್ತೀವಿ. ಇನ್ನು ಮುಂದಿನ ಮಕ್ಕಳಿಗೆ 100 150 ಈ ಥರ ಶಬ್ದಗಳು ಹೆಚ್ಚು ಹಾಕೋತ ಹೋದಂಗೆ ಅವ್ರಿಗೆ ವಾಕ್ಯ ಮಾಡಕ್ಕೆ ಬರ್ತೈತಿ. ಈಗ ಎಲೆ ಬಾಲು ಹೂ, ಈಗ ಚಪಾತಿ ಅಂತ ಹೇಳ್ಕೊಟ್ಟಿರ್ತೀವಿ, ಚಪಾತಿ ತ ಅನ್ನ ತ ಈ ಥರದ್ದು ನಾವು ಅವರಿಗೆ ಒಂದೊಂದಾಗಿ ಹೇಳ್ತೀವಿ ಸಣ್ಣ ಏನೋ ಈಸಿಯಾಗಿ. ಈಗ ಊಟ ಮಾಡೋಣ ಬಾ, ಇದು ಲಾಂಗ್ ಆಯಿತು ಸೆಂಟೆನ್ಸು. ಆ ಥರ ನಾವೇನು ಮಾಡ್ತೀವಿ ಈಸಿ ತ ಬಾ ಈ ಥರ 2 ಅಕ್ಷರ. ಈಗ ಅನ್ನ ಹಾಕು 2 ಪದಗಳನ್ನ ತೊಗೊಂಡು ಒಂದು ಸೆಂಟೆನ್ಸ್ ಮಾಡ್ತೀವಿ, ಈಸಿಯಾಗಿ ಹೇಳ್ಕೊಡ್ತೀವಿ ಅವರಿಗೆ. ಆಮೇಲೆ ಏನು ಮಾಡ್ತೀವಿ ಲಿಪ್ ಮೂಮೆಂಟ್ ನೋಡಿಕೊಂಡು ಒಂದೊಂದು ಅಕ್ಷರ. ಈಗ ಪೆನ್ಸಿಲ್ ಒಂದೊಂದು ಅಕ್ಷರ 3 ಅಕ್ಷರ ಕೂಡಿಸಿ ಅವ್ರಿಗೆ ಹೇಳಕ್ಕೆ ಬರಲ್ಲ. ಪೆನ್ಸಿಲ್ ಜೋರಂಗೆ ಅವರು ಏನು ಮಾಡ್ತಾರೆ ಪೆ ಸಿ ಲ ಒಂದೊಂದೇ ಅಕ್ಷರಗಳನ್ನ ಬಿಡಿಸಿ ಹೇಳ್ಕೊಡ್ತೀವಿ. ಆಮೇಲೆ ಅವ್ರಿಗೆ ಅದು ಪ್ರಾಕ್ಟೀಸ್ ಆದಂಗೆ ಅವ್ರು ಏನು ಮಾಡ್ತಾರೆ ಪೆನ್ಸಿಲ್ ಅಂತ ಕೂಡಿಸಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವೇನು ಮಾಡ್ತೀವಿ ಸ್ಪೀಚ್ ಥೆರಪಿನೂ ಕೊಡ್ತೀವಿ, ಸೈನ್ ಲ್ಯಾಂಗ್ವೇಜ್. ಈಗ ಯಾವ ಪಾಠ ಮಾಡ್ತಿರ್ತೀವಿ, ಪಾಠದಾಗ ಎಲ್ಲ ಥರ ಈ ಕಾಮನ್ ಆಗಿ ನಾರ್ಮಲ್ ಇರೋರೆ ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಬಾ ಅನ್ನಕ್ಕೆ ಬಾಯಿಂದ ಬಾ ಅನ್ನಲ್ಲ, ನಾವು ಅಲ್ಲಿಂದ ಬಾ ಅಂತ ಕೈ ಮಾಡ್ತೀವಿ. ಈ ಥರ ಸೈನ್ ಲ್ಯಾಂಗ್ವೇಜ್ ನಾವು ನಾರ್ಮಲ್ ಇದ್ದವರೇ ಯೂಸ್ ಮಾಡ್ತೀವಿ. ಅಂದ್ರೆ ಈ ಮಕ್ಕಳಿಗೆ ನಾವು ಯೂಸ್ ಮಾಡಬೇಕು, ಯಾಕಂದ್ರೆ 2 ಕಲಿತಾರೆ ಇವರು. ಇನ್ನು ಈ ಥರ ಇವು ಮಷಿನ್ ಹಾಕಿ ಅವ್ರಿಗೆ ಎಷ್ಟು dB ಲಾಸ್ ಐತಿ, ಲೆಫ್ಟ್ ಎಷ್ಟೈತಿ ರೈಟ್ ಎಷ್ಟೈತಿ ನೋಡಿಕೊಂಡು ಇವು ಮಿಷಿನ್ ಹಾಕಿ ಪಾಠ ಮಾಡ್ತೀವಿ. ಇನ್ನು ನೆಕ್ಸ್ಟು ಕಡಿಮೆ ಲಾಸ್ ಇದ್ದವ್ರಿಗೆ, ಈಗ 30% dB ಅಂದರೆ 20 ಅಷ್ಟೇ ಲಾಸ್ ಇದ್ದವ್ರಿಗೆ ಏನು ಮಾಡ್ತೀವಿ ಇವು ಮಿಷಿನ್ ಹಾಕ್ತೀವಿ. ಇದು ನಮ್ಮ ಸ್ಕೂಲ್ ವತಿಯಿಂದ ನಮ್ಮ ಮೇಡಮ್ ಕೊಟ್ಟರು. ಈ ಮಿಷಿನ್ ಹಾಕಿ ಅವರಿಗೆ ಪಾಠ ಮಾಡ್ತೀವಿ. ಈಗ ಕಡಿಮೆ ಲಾಸ್ ಯಾರಪ್ಪ ಅಂದರೆ ಈಗ ನೈತಿಕ್, ಇವನಿಗೇನೋ ಅಷ್ಟೊಂದು ಲಾಸ್ ಇಲ್ಲ, ಕಡಿಮೆನೇ ಲಾಸ್ ಐತಿ. ಅವನಿಗೆ ಈ ಥರ ಮಿಷಿನ್ ಹಾಕಿದ್ರೆ ಕೇಳಿಸ್ತೈತಿ. ಇದು ಹಾಕಿ ಮಾಡೋದು, ಇದನ್ನ ಹಾಕಿ ಮಾಡ್ತೀವಿ, ಇದನ್ನ ಹಾಕಿ ಮಾಡೋದು, ಅದನ್ನ ಮಾಡಿ ಎಲ್ಲ ಮಕ್ಕಳಿಗೆ ಹಾಕ್ತಾರೆ. ಸಂಪತ್ ಇದಲ್ಲೇ ಇದು ಮಾಡಿ ಒಂದು ಸೈಡ್. ಮೇಡಮ್ ಇದು ನೀವು ಟ್ರೈನಿಂಗ್ ಎಲ್ಲಿ ತಗೊಂಡಿರಿ ಅದನ್ನು? ಮೈಸೂರು. ಇದು ಟೀಚರ್ 2 ವರ್ಷ ಟ್ರೈನಿಂಗ್ ಐತ್ರಿ. 2 ವರ್ಷ ಆದ್ಮೇಲೆ 2 ವರ್ಷ ಸ್ಪೆಷಲ್ ಡಿ ಎಡ್ ಅಂತ ಬರ್ತದೆ. ಇದೇ ಮಕ್ಕಳಿಗೆ ಎಲ್ಲಾರ್ಗಿ ನಾವ್ ಏನ್ ಮಾಡಿವಿ ಪ್ರತಿ ವರ್ಷ ಕಳಿಸೇ ಬಿಡ್ತೀವಿ ನಾವು ಮೈಸೂರು. 2 ವರ್ಷ ಇರ್ಬೇಕ್ರಿ ಅವರೆಲ್ಲ ಫಸ್ಟ್ ಬ್ಯಾಚ್. ಆಮೇಲೆ ಈಗ ಸೆಕೆಂಡ್ ಮನೆ ನನ್ನ ಮಗಳು ಇನ್ನೊಬ್ರು. ಮತ್ತೆ ನಮ್ಗೆ ಟೀಚರ್ಸ್ ಬೇಕು ಎಲ್ಲ ಮಕ್ಕಳಿಗೆ ಅಂತ ವರ್ಷ ಅವ್ರಾದ್ರೆ ಇವ್ರಿಗೆ ಕಲಿಸ್ಲಿಕ್ಕೆ ಬರುತ್ತೆ, ನಾರ್ಮಲ್ ದಾರಿಗೆ ಕಲಿಸ್ಲಿಕ್ಕೆ ಬರುತ್ತೆ. ಕೆಲವು ಮಕ್ಕಳು ಭಾಳ ಪೇಷನ್ಸ್ ಮಾಡ್ಬೇಕ್ರಿ, ಪೇಷನ್ಸ್ ಮಾಡ್ಬೇಕ್ರಿ. ಈಗ ಡಿಬಿ ಕಡೆ ಮಕ್ಳು ಏನ್ ಮಾಡ್ತಾವ ಕೇಳಿಸ್ಕೊಂಡು ಮಾತಾಡ್ತಾರೆ. ಈ ಡಿಬಿ ಭಾಳ ಇದ್ದವ್ರು ಲಿಪ್ ಮೂವ್ಮೆಂಟ್ ಮಾತಾಡ್ತಾರೆ. ಗಪ್ರಿ ಇರ್ತೀವಿ ಬಿಡು. ಸಂಕಪ್ ಬಂದ್ ಮಾಡಿ ಒಂದು ಹಾಕಿ ಬಂದು ಚಾಲು ಮಾಡಿದ್ರೆ ಚಂದ್ರ ತಪ್ಪು ಕುಡ್ಸಿದ್ರೆ ಹಿಂಗೆ ಸೌಂಡ್ ಬರ್ತೈತ್ರ. सॉन्ग बिठाए तो स्वीट ट्यून आता है। ಅದು ತಪ್ಪು ಕುಂತಂದ್ರೆ ಆ ಥರ ಟೋನ್ ಬರುತ್ತೆ. ಅಚ್ಚಾ ಸರಿಯಾಗಿ ಕೂಡ್ಲಿಕ್ಕೆ. ಹಲೋ ಹಲೋ ಹಲೋ
ಹಲೋ ಹಲೋ ಮೇಡಮ್ ಇದು Hello? ಈಗ ಇಲ್ಲಿ 9 ಹುಡುಗರು ಕುಂತಾವ ಸ್ಕೂಲ್ನಾಗ, ನಿಮ್ಮಲ್ಲಿ 150 ಹುಡುಗರು ಅವ, ಹೆಂಗೆ? ಇದು ಹೆಂಗದ ಪ್ರೊಸೀಜರ್ 1:10 ಒಬ್ಬ ಟೀಚರ್ 15 ಮಕ್ಕಳು ಹಾಂ ಹಾಂ ಈ ಥರ. ಕಲಿಸ್ಬೇಕಿದೆ. ಈಗ ನಾರ್ಮಲ್ ತರ 70 ಮಕ್ಕಳು Hello? ಅಚ್ಚಾ ಅಚ್ಚಾ 1:10. ಹಾ. ಈಗ ಇದನ್ನ ಇವರು ಆಶಾ ಮೇಡಮ್ ಅವ್ರ ಅಪ್ಪಾರ ಕುಳಿತಿದ್ದಿಗೆ ಡೊನೇಟ್ ಮಾಡ್ಯಾರಿ. ಹಾಂ ಹಾಂ ಅದು ಅವ್ರಿಗೆ 40 ಮಷಿನ್ ಡೊನೇಟ್ ಮಾಡ್ಯಾರ. ನಾವು 1 to 4th ಕ್ಲಾಸಿಗೆ ಅಷ್ಟೇ ಇದನ್ನ ಮಾಡಿ. ಫೌಂಡೇಶನ್ ಮುಂದಿಲ್ಲ ಫೋರ್ ಎಲ್ಲ ಕ್ಲಾಸಿಗೆ ಮಾಡ್ಬೇಕು, ಬಟ್ ಮಾಡಿಲ್ಲ. ಮಾಡಿಲ್ಲ. ನಾವೇನ್ ಮಾಡ್ತೀವಿ, ಬೆಳಗ್ಗೆ ಈ ಮಕ್ಕಳಿಗೆ ತಗೋತೀವಿ, ಹಾ. ಮಧ್ಯಾಹ್ನ ಮೇಲೆ ದೊಡ್ಡ ಹುಡುಗರು. ಅಚ್ಚಾ ಅಚ್ಚಾ ಸರಿ ಸರಿ ಇದ್ರೊಳಗೆ ನಾವು ಶಿಫ್ಟ್ ವೈಸ್ ಮಾಡ್ಕೊಂಡು ಹಲೋ ಸರಿ. ಅಲ್ಲಿ 4 ಕ್ಲಾಸ್ ಮಾಡಿದ್ವಿ. ಹಲೋ 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 ನೈತಿಕ್ ಹಲೋ ಎದ್ದೀನ್ರಿ ಎಲ್ಲಾರು? ನಾ ಓದ ಅಕ್ಷರ ನಾ ಮಾ ಸ್ತೆ ಮೇಡಮ್ ಹಲೋ ಹಲೋ ಮೇಡಮ್ ಎದ್ದು ಮೇಲೆ ನ ನ ಮ ಸ್ತೆ ಮೇಡಮ್ ನಮಸ್ತೆ ಮೇಡಮ್ ಹಲೋ ಮೇಡಮ್. ನಾಷ್ಟ ಏನು ಮಾಡಿದಿ? ಉಪ್ಪಿಟ್ಟು ಉಪ್ಪಿಟ್ಟು ಮತ್ತೇನ ಬುಂದೆ 2 ತಿಂದಿ. ಚಲೋ ಆಯ್ತು. ಎದ್ದಿಲ್ಲ ಭೂಮಿಕಾ? ನ ನ ನ ಮ ಸ್ತೆ ಮೇ 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 ಡಮ್ ಹ ಹ ಲೋ ಹಲೋ ಹಲೋ ಮೇಡಮ್. ನಾಷ್ಟ ಏನು ತಿಂದಿ? ಏನು ತಿಂದಿ? ನೀ ಹೇಳ್ಬೇಕು, ಕೈಯಾಗ ಬರ್ಕೋದಲ್ಲ, ಹೇಳ್ಬೇಕು ನೀನು. ಹಾ ಅದನ್ನ ನೀನೇ ಕಲ್ಕೋ, ಆಮೇಲೆ ನನಗೆ ಹೇಳು. ಕೂಡ್ಕೇಳ. ಈಗ ಹೊಸ ಅಡ್ಮಿಷನ್ ಇರ್ತಾವ್ರು, ಒಂದ್ 3 ವರ್ಷ ಆಯ್ತು. ತಮ್ಮ ಹೆಸರು ಹೇಳೋದು ಎಲ್ಲ. ನ ಮ ಸ್ತೆ ಮೇ ಡಮ್ ಹ ಲೋ ಹಲೋ ಹಲೋ ಮೇಡಮ್ ಹಲೋ ಮೇಡಮ್. ಚಂದ್ರ ನಿಲ್ಲು. ಇದೇನು ಹೇಳು? ಏನ್ ಚಂದ್ರ ಇದು? ಏನಿದು? ಎಲೆ 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 ಇದು ಎಲ್ಲಿ ಎಲ್ಲಿ ನೋಡಿದಿ? ಎಲ್ಲಿ 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 ನಿಮ್ಮ ಮನೆ ಅಂತ ಐತಿ? ಇಲ್ಲಿ ಹೊರಗೆ ನೋಡಿ ನೋಡಿ, ಇದು ಎಲ್ಲೇ ನೋಡಿ. ಇದೇನಿದು? ಬಾ ಲ ಬಾ ಲ ಬಾಲ್ ಏನ್ ಮಾಡ್ತಾರ? ಬ್ಯಾಟ್ ತಗೊಂಡ ಹೊಡಿತಾರ? ಆಟ ಆಡಿರಿ, ಆಟ ಆಡ್ತೀರಿ? ಬಾಲ್ ತಗೊಂಡ್ ಆಟ ಆಡಿರಿ? ಮನ್ಯಾಗ ಐತಿ ಬಾಲು? ಇಂದ ಐತಿ? ಎಷ್ಟು ಅದಾವ? ಒಟ್ಟು 10 ಅದಾವ ಬಾಲ? ಕೊಡು. 5 ಕೊಡು. ಯಾವ್ದೇನ್ರಿ? ನಿನ್ನ ಹೇಳು. ನ ಮ ಸ್ತೆ ನಿನ್ನ ಹೆಸರು ಏನು? ಯಶ್. ಅಪ್ಪ? ಅಪ್ಪ ಸಾಹೇಬ್. ಅವ್ವ? ನೇತ್ರಾವತಿ. ಅಡ್ಡ ಹೆಸರು? ಕಲಾಲ. ಶಾಲೆ ಯಾವುದು ನಮ್ದು? ವ ಸ ತಿ ಶ ಲೇ ವಿಜಯಪುರ
ವಿ ಜ ಯ ಪು ರ ಕೊಡು ಎಲ್ಲಿ बात मत करो ಚಪ್ಪಾಳೆ ತಟ್ರಿ ಅವಂಗ ಎದ್ದಿಲ್ಲ ಮ್ಯಾಲಿಲ್ಲ ನ ಮ ಸ್ಟೇ ಮೇಡಮ್ ಮೇಡಮ್ ಹ ಹ ಲೋ ಮೇ 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 ಡಮ್ ಅ ಅ ಅ ಅ ಅ ಆ ಆ ಆ ಇ ಈ ಈ ಈ ಈ ಈ ಉ ಉ ಉ ರು ರು ಎ ಎ ಎ ಐ ಐ ಐ ಇವು 3 ದಿನ ಆಯ್ತ್ರಿ ಬರಕತ್ತನ್ರಿ ಸ್ವಲ್ಪ ಐ ಐ ಓ ಓ ಓ ಓ ಔ ಔ ಔ ಆಹಾ ಆಹಾ ಚಪ್ಪಾಳೆ ತಟ್ರಿ ಹೋಗ ಎದ್ದಿಲ್ಲ ವ ವ ದು ಒಂದು ಒಂದು ಎ ರ ರ ಡು ಎರೆಡು ಎ ರ ಡು ಮು ರು ಮೂರು ಮೂರು ನ ಲ ಕು ನಾಲ್ಕು ನಾಲ್ಕು ಐ ಐ ದು ಐ ದು ಐ ಐ ದು ಇದೇನು ಏನದು ಅದೇ ಏನು ಹೆಸರು ಏನು ಬ ಲ ಬಾಲ 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 ಗುಡ್ ಇದೇನು ನೋಡಿ ಎಲ್ಲಿ ಇಲ್ಲೇ ಇಲ್ಲೇ ಇಲ್ಲಿ ಹೊರಗೆ ನೋಡಿ ಏನಿದು ಮ ಮ ರ ಏನಿದು ಆ ಕಡೆ ತೋರಿಸಿ ಮೇಡಮ್ ಮೊದಲು ಅಲ್ಲ ಇದು ಪಕ್ಷಿ ಐತಿ ಪಕ್ಷಿ ಐತಿ ಸುಳ್ಳು ಇಲ್ಲ ಪಕ್ಷಿ ಪಕ್ಷಿ ಐತಿ ಏನಿದು ನೋಡಿ ಎಲ್ಲಿ 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 ನೋಡಿ ಅದ್ರೊಳಗೆ ಕುತ್ತಿ ಏನಿದು ಆ ಆ ನೇ ಆನೆ ಗುಡ್ ಕ್ಯಾಮರಾ ಕಡೆ ತೋರಿಸ್ರಿ ಅಲ್ಲಿ ಏನಿದು ನೋಡಿ ಕುತ್ತಿ ನಿನ್ ಫ್ರೆಂಡಾ
ಫ್ರೆಂಡ ಪಾಪು ಹ್ಞೂ ನಿಂದ ನೋಡಿ ಪಾಪು ಇದ್ದಾಗ ನೋಡಿ ಏನಿದು ಹೂ ಲಿ ಹೂಲಿ ಗೋಡ್ ಸಂಪತ್ತೆ ಕೂಡ ಸಾಕಾಯ್ತು ಕೊಡಲ್ರಿ ಕ್ಯಾಮ್ರಾ ಕಡೆ ತೋರಿಸಿ ಹಾಂ ತೋರಿಸಿ ಏನಿದು ನೋಡಿ ಎಲ್ಲಿ ಎಲ್ಲ ಕಡೆ ಸುತ್ಕೊಂಡ್ ಬರ್ತೈತೆ ಏನಿದು ವ್ಯಾನ್ ವ್ಯಾನ್ ತಿಂದಿರಿ ಸುಳ್ಳು 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 ಹೇಳ್ತೀರಿ ನೀವು ಹೊಟ್ಟೆ ಮಾಡಿ ತಿಂದಿರಿ ಚಲೋ ಇರ್ತೈತಿ ಖಾರ 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 ಇರ್ತೈತಿ ಇದು ಚಲೋ ಇರ್ತೈತಿ ಇವೆಲ್ಲ ತಿಂದಿರಿ ಚಲೋ ಇರಂಗಿಲ್ಲಪ್ಪ ಚಪಾತಿ ನೋಡಿ ಶೀಕರ್ಣಿ ಮಾಡಿ ತಿಂದಿರಿ ಏನಿದು ಮಾ ಮಾ ವಿ ನ ಹ ನು ಎಲ್ಲಾರು ತಿಂದಿರಲ್ಲ ಮಾವಿನ ಹಣ್ಣು ತಿಂದಿರಿ ಒಂದು ನಿಮಿಷ ನೀವು ಮೇಡಮ್ ಕಡೆ ಹೇಳಿ ಮೇಡಮ್ ಈಗ ನೀವೆಲ್ಲ ಹುಡುಗರಿಗೆ ಕೇಳಿದ್ರಿ ನಾನು ನಿಮ್ಗೊಂದು ಕೇಳ್ತೀನಿ ನೀವು ಮ್ಯಾರೀಡಾ ಅನ್ಮ್ಯಾರೀಡ್ ಅನ್ಮ್ಯಾರಿಡ್ ಅನ್ಮ್ಯಾರೀಡ್ ಅಚ್ಚಾ ನಿಮ್ಮ ಮನೆಯಾಗ ನಿಮ್ಮ ಫಾದರ್ ಏನು ಮಾಡ್ತಾರೆ ಫಾದರ್ ಟೇಲರ್ದಾರಿ ಈಗ ಏನು ಮಾಡತ್ತಿಲ್ಲ ಬಟ್ ನೀವು ಮೈಸೂರಿಗೆ ಹೋಗಿ ಟ್ರೈನಿಂಗ್ ತೊಗೊಂಡ್ರಲ್ಲ ಇದಕ್ಕೆ ಯಾರು ಸ್ಕೋಪ್ ಕೊಟ್ರು ನಿಮ್ಗೆ ನಮ್ದು ಸರ್ ನಮ್ಮ ಗುರುಗಳ್ರಿ ಅಂದ್ರೆ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಏನದು ಕಾಲೇಜ್ ಸರ್ ರೀ ಅವ್ರದ್ದು ಒಂದು ಸ್ಕೂಲ್ ಐತ್ರಿ ಈ ತರ ಜಮಖಂಡಿ ಒಳಗ್ರಿ ಅವ್ರು ಈಗ ಅದನ್ನ ಸ್ಕೂಲ್ ತೆಗ್ದಾರಿ ಮೊದಲ ಅವ್ರು ಒಂದು ಏನದು ಮನಿ ಒಳಗೆ ಈ ತರ ಮಕ್ಳಿಗೆ ಹೇಳ್ಕೊಡ್ತಿದ್ರು. ನೀವು ಜಮಖಂಡಿಯಿಂದ ಮೈಸೂರಿಗೆ ಹೋಗಿದ್ರಿ? ಹಾ, ಜಮಖಂಡಿಯಿಂದ ಮೈಸೂರಿಗೆ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಮೇಡಮ್ ಹತ್ರ ಇಲ್ಲಿ ಅದ ಅಂತ ಯಾರು ಹೇಳಿದ್ರು ನಿಮಗೆ? ಅಂದ್ರೆ ಇಲ್ಲಿ ಸರ್ ಮಗ ಅಲ್ಲೇ ಬಟ್ ಪ್ರಾಪರ್ ಬಿಜಾಪುರ, ನಿಮ್ ಜಮಖಂಡಿ ಪ್ರಾಪರ್ ಮುದೋಳ್ರಿ. ನಂದು PUC ಎಲ್ಲ ಮುಗ್ದಿದ್ದು ಜಮಖಂಡಿ ರೀ. ತಂದೆ ತಾಯಿ ಎಲ್ಲಿ ಇರ್ತಾರೆ? ಮುದೋಳ್ದಾದ್ರಿ. ನೀವು ಒಬ್ಬರೇ ಇಲ್ಲಿ ಇರ್ತೀರಿ? ಹಾ ರೀ, ಒಬ್ಬರೇ ಇರ್ತೀನಿ. ಇಲ್ಲೇ ಸ್ಕೂಲ್ ಒಳಗೆ ಅಕಾಮಿಡೇಷನ್ ಮಾಡಿದ್ರು? ಇಲ್ರಿ, ಇಲ್ಲೇ ರೂಮ್ ಮಾಡ್ಕೊಂಡಿದ್ದಲ್ಲಿ. ಹಾ, ನಾ ಯಾಕೆ ಈ ಕ್ವಶನ್ ಕೇಳಕತ್ತೀನಿ ಅಂದ್ರೆ, ಈಗ ನಾವು ನಿಮ್ಮ ಕ್ಲಾಸ್ ನೋಡಿದೆವು, ಭಾಳ ಪೇಷನ್ಸ್ ಬೇಕಿರುತ್ತೆ. ಈಗ ಮಾತು ಬರೋ ಹುಡುಗರಿಗೆ ಕಲ್ಸಿದ್ ಬರೋ, ಮೂಕ ಮತ್ತು ಇದು ಕಿವಿ ಕೇಳಿಸೋರು ಕಲ್ಸೋದು ಬೇಡ. ಇದು ಎಷ್ಟು ಒಂದು ತಾಸು ಕಲಿಸ್ತೀರಿ ನೀವ್ರಿಗೆ? ಹಾ, ಬೆಳಿಗ್ಗೆ 1 ತಾಸು ಸ್ಪೀಚ್ ತಗೋತೀರಿ. ಬೆಳಿಗ್ಗೆ 11:30 ಇಂದ 12:00 ತನ ಈ ತರ ಹೇಳ್ಕೊಡ್ತೀರಿ. 12:30 ನಂತರ ಇದು ಏನ್ ಕಲ್ಸಿರ್ತೀವ್ರಿ ಬೋರ್ಡ್ ಮ್ಯಾಗ ಅವ್ರಿಗೆ ಬರ್ಯಾಕ್ ಹೇಳ್ತೀರಿ. ಈಗ ಎಲೆ ಅದು ಇದೆಲ್ಲ ಓದಿಸಿರ್ತೀವ್ರಿ, ಒಬ್ಬೊಬ್ರು ಬಂದ್ ಬರಿಬೇಕು. ಅದಾದ ತಕ್ಷಣ ಊಟಕ್ಕೆ ಬಿಡ್ತೈತ್ರಿ. ಊಟ ಆಗಿ 2:30 ಒಳಗೆ ಬರ್ತೀವಿ. ಅವಾಗ ಹೋಮ್ವರ್ಕ್ ಕೊಟ್ಟಿದ್ದೆಲ್ಲ ಚೆಕ್ ಮಾಡ್ತೀವಿ. ಹೋಮ್ವರ್ಕ್ ಕೊಟ್ಟಿದ್ದು ಚೆಕ್ ಮಾಡಿ ಏನೇನ್ ಬರ್ಕೊಂಡ್ ಬಂದಿರಿ ಅದೆಲ್ಲ ಬರೀದದು ಮಧ್ಯಾಹ್ನ ನಂತರ ಬರ್ತಾರೆ. ರೇಷ್ಮಿ ಮೇಡಮ್ ಅವ್ರಿಗೆ ನಿಮಗೆ ಕೋಟಿ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ವತಿಯಿಂದ. ಯಾಕಂದ್ರೆ ಈ ಸ್ಕೂಲ್ನ ಬಂದು ಟೀಚರ್ ಆಗಲಿಕ್ಕೆ ಭಾಳ ವಿಚಾರ ಮಾಡ್ತಾರೆ. ಕಿವುಡ ಮೂಕರು ಕಲಿಸ್ಬೇಕಲ್ರಿ, ಅವು ಬೇರೆ ವಿಚಾರ ಬರ್ತದೆ, ಎಲ್ಲಿ ಅದು ಮತ್ತೊಂದು ನೌಕರಿ ಮಾಡೋದಂತಾರೆ. ನೀವು ಇಲ್ಲಿ ಬಂದು ಮಾಡ್ತಿರಲ್ಲ, ಇದು ದೊಡ್ಡ ಕೋಟಿ ಪುಣ್ಯ ಆಗ್ತದೆ ನಿಮಗೆ. ನನಗೆ ಈ ಮಕ್ಳಿಗೆ ಕಲ್ಸೋದು ನನಗೂ ಭಾಳ ಖುಷಿ ಐತ್ರಿ. 2 ವರ್ಷ ಅಲ್ಲಿ ಟ್ರೈನಿಂಗ್ ತಗೊಂಡಾಗ ಅಲ್ಲಿ ಟ್ರೈನಿಂಗ್ ಒಳಗೆ ಇಷ್ಟ ಎಕ್ಸ್ಪೀರಿಯನ್ಸ್ ಇರ್ತೈತಿಲ್ಲ ಗೊತ್ತಿಲ್ರಿ. ಇಲ್ಲಿ 4 ವರ್ಷ ಏನ್ ಮಾಡಿನ್ಲರಿ, ನನಗೆ ಭಾಳ ಖುಷಿ ಐತ್ರಿ. ಈ ಮಕ್ಳು ನೋಡ್ರೆ ನನಗೆ ಬೇರೆ ಯಾವ್ದು ಲೈಫು ಬೇಡಪ್ಪ, ಈ ದೇವರು ಎಲ್ಲಾ ತರ ಎಲ್ಲರಿಗೂ ಕೊಟ್ಟನು. ಆದ್ರೂ ಇರಲಿ ಮೇಡಮ್, ಈಗ ಅವರು ಕಣ್ಣೀರು ಹಾಕಿದ್ರಲ್ಲಿ ನೀವು ಕಣ್ಣೀರು ನೋಡಿ. ಏನ್ ಬೇಜಾರು ಅಂದ್ರೆ ಸರ್, ನಮ್ಮ ಮೇಡಮ್ ಮೊದಲು ನಾವು ಇಲ್ಲಿ ಬಂದಿರ್ಕಿಲ್ಲ 4 ವರ್ಷ ಹಿಂದೆ, ಈ ತರ ಮಕ್ಳು ಅವ್ರ ಮಗಳು ಹಿಂಗೆ ಇದಾಳ್ರಿ. ಅವರು ಈ ತರ ಮಕ್ಳು ನೋಡ್ಕೊಂಡು ಅದ್ ಹೆಂಗ್ ಕಲ್ಸಿದ್ರು ಗೊತ್ತಿಲ್ಲ. ನಮ್ದು ಏನೂ ಇಲ್ಲ, ಒಬ್ರು ಯಾರೋ ಸರ್ ಹೇಳಿದ್ರು, ಅವ್ರು ಒಂದು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ನಾವು ಮೈಸೂರಿಗೆ ಹೋದೇರಿ. ಅಲ್ಲಿ 2 ವರ್ಷ ಮುಗಿಸ್ಕೊಂಬಂದ್ ನಾ ಜಾಬ್ ಮಾಡ್ತೀನೋ ಇಲ್ಲೋ ನನಗೆ ಡೌಟ್ ಇತ್ತು. ಏನ್ ಈ ತರ ಸ್ಕೂಲ್ ಇರೋದೇ ಡೌಟು, ಅದು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಈ ತರ ಸ್ಕೂಲ್ ರೇರ್ ಅದಾವು ಅನ್ಸಿತ್ರಿ. ಆಮೇಲೆ ಇವ್ರ ಫ್ರೆಂಡ್ ಆಗಂತಲೇ ಈ ತರ ಸ್ಕೂಲ್ ಐತಿ ಇಲ್ಲಿ ಬರ್ರಿ ಅನ್ನತ. ಇಲ್ಲಿ ಮಕ್ಕಳು ನೋಡ್ರ 100 ಮಕ್ಕಳು ಇಲ್ಲಿ ಇಷ್ಟು ಎಲ್ಲ ಜನ ಅದಾರ. ಅಲ್ಲಿ ಮೈಸೂರ ಬೆಂಗಳೂರ ಈ ತರ ಸ್ಕೂಲ್ ಜಾಸ್ತಿ, ಎಲ್ಲ ಸ್ಕೂಲ್ಗಳು ಇರೋದೇ ಅಲ್ಲೇ. ನಂದು ಕೋರ್ಸ್ ಮುಗಿಯಂತೆ ನೀವು ಇಲ್ಲೇ ಜಾಬ್ ಮಾಡಕ್ ಹತ್ರಿ ಅಂತಂದ್ರು. ಆದ್ರೆ ನಮ್ಮ ಮಮ್ಮಿ ಪಪ್ಪ ಬೇಡ, ಅಷ್ಟು ದೂರ ಬೇಡ, ಇಲ್ಲೇ ಬಂದ್ಬಿಡು, ಇಲ್ಲೇ ಮಾಡ್ತಿದ್ರ ಮಾಡಿ ಜಾಬು, ಇಲ್ಲಕ್ಕೆ ಜಾಬೇ ಬೇಡ ಅಂತಂದ್ರೆ ಅವಾಗ ಈ ಸ್ಕೂಲಿಗೆ ಬರ ಅಂತಲೇ 4 ವರ್ಷ ಹೆಂಗ್ ಕಳೆದ್ನಿ ಅಂತ ಗೊತ್ತಿಲ್ರಿ. ನಾನು ಬ್ಯಾಚ್ ಹಂಗೆ ಮುಂದಕ್ಕೆ ಹೋಗ್ಯಾವ್ರಿ. ಕೋಟಿ ಕೋಟಿ ಧನ್ಯವಾದಗಳು ನಿಮ್ಮಿಬ್ಬರಿಗೆ. ನಿಮಗೆ ಎಲ್ಲ ಹುಡುಗರು ಪುಣ್ಯ ಆಗ್ತದೆ ನಿಮಗೆ, ಭಾಳ ದೊಡ್ಡದು. ಹಾಂ
ಓಕೆ, ಧನ್ಯವಾದಗಳು ಮೇಡಮ್. ನೀವು ಮತ್ತೆ ಏನು ಹೇಳ್ಬೇಕಂತೀರಿ ನೀವು ವೀಕ್ಷಕರಿಗೆ? ಏನು ಹೇಳ್ಬೇಕಂದ್ರೆ ರೀ, ನಾನು ಸೆಕೆಂಡ್ ಇಯರ್ ಮುಗಿಸಿದೆ ರೀ. ಸೆಕೆಂಡ್ ಇಯರ್ ಮುಗಿಸಿದ ಬಳಿಕ ಮುಂದಿನ ಎಜುಕೇಷನ್ BA ಮಾಡ್ಬೇಕು ಅನ್ನೋದಿತ್ತು ರೀ. ಆದ್ರೆ ಜಮಖಂಡಿ ಒಳಗೆ ಮಡಿವಾಳ ಸರ್ ಅಂತ್ರಿ, ರಮೇಶ್ ಮಡಿವಾಳ ಸರ್ ರೀ, ಅವ್ರ ಬಗ್ಗೆ ನಾನು ಇದುವರೆಗೂ ಎಲ್ಲಿಯೂ ಯಾವುದೇ ಒಂದು ಎಲ್ಲಿ ಹೇಳ್ಕೊಂಡಿಲ್ಲ. ನನಗೆ ಇದೇ ಸರ್ ಕಳ್ಸ್ಯಾರು ಅಂತ ಅವ್ರಿಗೆ ನಾನು ಧನ್ಯವಾದ ಕೂಡ ವಾಪಸ್ ಹೋಗಿ ಹೇಳಿಲ್ಲ ರೀ. ಅವು ಏನೋ ನನ್ನಿಂದ ಅವ್ರಿಗೆ ಬೇಜಾರಾಗೈತಿ. ಏನು ಬೇಜಾರಾಗೈತಿ ಅಂದರೆ ನಾನು ಅವ್ರ ಸ್ಕೂಲಿಗೆ ಹೋಗ್ಬೇಕಿತ್ತು, ನಾನು ಅವ್ರ ಸ್ಕೂಲಿಗೆ ಹೋಗಿಲ್ಲ. ಅಲ್ಲೂ ಇದೇ ಥರ ಮಕ್ಳು ಅದಾವು. ಕೆಲವು ಕಾರಣಾಂತರದಿಂದ ನಾ ಈ ಸ್ಕೂಲಿಗೆ ಬಂದೀನಿ ರೀ. ಅದಕ್ಕೆ ಅವ್ರಿಗೆ ಯಾಕೆ ಟೆನ್ಷನ್ ಅಂದ್ರೆ ಅವ್ರು ನನ್ನಿಂದ ಏನೋ ಬೇಜಾರು ಮಾಡ್ಕೊಂಡಾರೆ. ನಾನು ಕಳ್ಸೀನಿ ಈ ವಿದ್ಯಾರ್ಥಿನ, ನನ್ನ ಸ್ಕೂಲಿಗೆ ಬರಲಿಲ್ಲ. ಏನು ಬೇಜಾರು ಮಾಡ್ಕೊಂಡಾರೋ ಗೊತ್ತಿಲ್ಲ, ಅವ್ರಿಗೆ ನನಗೆ ಮಾತಿಲ್ಲ. ಆದರೆ ಇದಕ್ಕೆ ನಾನು ಸಾರಿ ಕೇಳ್ತೀನಿ. ಕೆಲವು ವೈಯಕ್ತಿಕ ಕಾರಣ ಸಂಬಂಧ ನಾನು ಈ ಸ್ಕೂಲಿಗೆ ಬಂದೆ ರೀ. ಈಗ ಸ್ಕೂಲ್ ನಡೆಸ್ತಾ ಇದ್ದಾರೆ. ಈ ಹೋಲಾರ್ದಕ್ಕೆ ಅವ್ರು ನಿಮ್ಮ ಜೊತೆ ವಿರಸ್ತ ಮಾಡ್ಕೊಂಡಾರ? ವಿರಸ್ತ ಅಂತೀನಿ ಇಲ್ಲ, ನನ್ನ ಒಂದು ಶಿಷ್ಯ ಎಲ್ಲಿ ಬೇಕಲ್ಲಿ ಹೋಗಿ ಕಲಿಸ್ಲಿಕ್ಕೆ ನಾನು ಕಲಿಸಿರೋ ವಿದ್ಯಾರ್ಥಿ ನೀನು ಎಲ್ಲಾದರೂ ಇರು, ಚೆನ್ನಾಗಿರು ಸಾಕು ಅಂತ ಹೇಳ್ಯಾರ ಅಷ್ಟೇ ರೀ. ಆದರೆ ನನಗೆ ಬೇಜಾರು ಏನಪ್ಪ ಅಂದರೆ, ನನಗೆ ಇಷ್ಟೆಲ್ಲ ಮಾಡ್ಯಾರಲ್ಲಪ್ಪ, ನನಗೆ ಕಲಿಸ್ಯಾರು, ನಾನು ಅವ್ರಿಗೇನು ಕೃತಜ್ಞತೆ ಅನ್ನೋದು ಹೇಳಿಲ್ಲ ಅಂತ ಇದುವರೆಗೂ ನನಗದು ಮನಸ್ಸಿನಾಗ ಕೊರಗೈತ್ರಿ. ಓಕೆ ಓಕೆ, ನೋಡಿ ಯಾರು ಸರ್ ಅವ್ರ ಬಗ್ಗೆ ಭಾಳ ತಪ್ಪು. ಯಾರಂದ್ರೆ ಹೆಸರು? ಹಾ, ಇದೇ ಸ್ಕೂಲ್ ಐತ್ರಿ. ಈ ಹೆಸರು ಹೇಳ್ರಿ ಮೇಡಮ್? ರಮೇಶ್ ಮಡಿವಾಳ ಸರ್ ಅಂತ. ರಮೇಶ್ ಮಡಿವಾಳ ಸರ್ ಅಲ್ಲಿ ಅವರೇ ಇಲ್ಲಿ ಕಳಿಸ್ಕೊಟ್ಟವ್ರು ಇವರಿಗೆ. ಬಟ್ ಅಲ್ಲಿದಿಂದ ಅದೇ ಸೇಮ್ ಸ್ಕೂಲ್ ಅದ ಅವ್ರದ್ದು. ಇಲ್ಲಿ ಬಂದಿದ್ದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಬೇಜಾರಾಗ್ಯದ, ಅವ್ರಿಗೆ ಮನಸ್ಸು ನೋಯ್ಸೀನಿ ಅಂತ. ಅದಕ್ಕೆ ಇವರು ರಿಕ್ವೆಸ್ಟ್ ಅಪಾಲಜಿ ಕೇಳ್ತಾ ಇದ್ದಾರೆ ಅವರು. ಸಾರಿ ಸರ್, ನಾ ವಾಪಸ್ ಏನು ಹೇಳ್ಬೇಕಂತ ಗೊತ್ತಾಗುತ್ತೆ, ಬಟ್ ಸಾರಿ ಸರ್. ಅದನ್ನು ನೀವು ಕ್ಷಮಿಸಿರಿ ದಯಮಾಡಿ. ವಿಡಿಯೋ ನೋಡ್ತಿದ್ರೆ ಧನ್ಯವಾದಗಳು ತಮಗೆ. ತಮ್ಮದು ಪುಣ್ಯದ ಕೆಲಸ ಇದೆ. ಅವರಿಂದನೇ ಈಗ ನಾನು ಜಾಬ್ ಮಾಡತ್ತೀನಿ. ಯಾಕಂದ್ರೆ ಅವ್ರು ಕಳಿಸಿರ್ಲಿಲ್ಲ ಅಂದ್ರೆ ನನಗೆ ಈ ಕೋರ್ಸ್ ಬಗ್ಗೆ ಐಡಿಯಾ ಇರ್ತಿರ್ಕಿಲ್ಲ. ಅವ್ರು ಕಳ್ಸ್ಯಾರಿ, ಇಂಥ ಮಕ್ಳಿಗೆ ಹಿಂಗೆ ಕಲಿಸ್ಬೋದು, ನೀನು ಮೈಸೂರಿಗೆ ಹೋಗು, ನೀನು ಚಲೋ ಮುಂದೆ ಜಾಬ್ ಮಾಡ್ತಿ ಅಂತ ಹಿಂಗೆಲ್ಲ ಅವ್ರು ಹೇಳಿ ಕಳ್ಸಿದ್ಕೆ ನಾ ಇದು ಒಂದು ಕೋರ್ಸಿಗೆ ಬಂದಿದ್ದು, ಈ ಫೀಲ್ಡಿಗೆ ಬಂದು ಈ ಮಕ್ಕಳಿಗೆಲ್ಲ ಕಲ್ಸಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವರು ಮೇನ್ ಅವರೇ, ರಮೇಶ್ ಮಡಿವಾಳ ಸರ್. ರಮೇಶ್ ಮಡಿವಾಳ ಸರ್ ನಿಮ್ಮ ಸಂಬಂಧ ಭಾಳ ತ್ರಾಸ ಮಾಡ್ಕೊಳ್ಕತ್ತಾರ ಅವರು. ದಯಮಾಡಿ ಈ ವಿಡಿಯೋ ನೋಡಿದ್ರೆ ಕ್ಷಮಿಸಿ ಅವರಿಗೆ. ಮುಗಿಯದ ಬಾಳ ನಾಟಕವ